ಕೆಪಿಸಿಸಿ ಕಚೇರಿ ಮುತ್ತಿಗೆ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಬಿಪಿ ಹರೀಶ್ಗೆ ಮೊಟ್ಟೆ ಹೊಡೆದಿದ್ದು ಸರಿಯಲ್ಲ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ ತಪ್ಪು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಹೌದು, ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ ಮಂಗಳವಾರದಂದು ಕಚೇರಿ ಬಳಿ ನಡೆದಿರೋ ಘಟನೆಯನ್ನ ಸಮರ್ಥಿಸಿಕೊಳ್ಳುವುದಿಲ್ಲ. ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ಗೃಹ ಸಚಿವರು ನೋಡ್ಕೋತಾರೆ ಎಂದಿದ್ದಾರೆ. ಆದರೆ ಇದೇ ವೇಳೆ ಬಿಜೆಪಿಗೆ ತಿರುಗೇಟು ನೀಡಿದ ಅವರು, ಬಿಜೆಪಿಯವರ ಇತಿಹಾಸವು ಎಲ್ಲರಿಗೂ ಗೊತ್ತು. ಪೊನ್ನಂಪೇಟೆ ಶಾಲೆಯಲ್ಲಿ ರೈಫಲ್ ತರಬೇತಿ ಕೊಟ್ಟಿದ್ದು, ಲಾಠಿ ಮಚ್ಚುಗಳನ್ನ ಬಳಸಿಕೊಂಡಿದ್ದನ್ನ ನೆನಪಿಸಿಕೊಳ್ಬೇಕು ಅಂತ ಟಾಂಗ್ ಕೊಟ್ಟರು. ಇನ್ನು ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ವಿಚಾರದಲ್ಲೂ ಕೇಂದ್ರದ ವಿರುದ್ಧ ಡಿಕೆಶಿ ಫುಲ್ ಗರಂ ಆದರು. ಪ್ರಧಾನಿ ಮೋದಿ ಅವರು ಈಗ ಮಾತನಾಡುವ ಬದಲು ಆರಂಭದಲ್ಲೇ ಮಾತನಾಡಬೇಕಿತ್ತು. ಯುವಕರ ಭವಿಷ್ಯ ಹಾಳಾಗ್ತಿದ್ರೆ ಬಿಜೆಪಿಯವರು ಯಾಕೆ ಜವಾಬ್ದಾರಿ ತಗೊಳ್ತಿಲ್ಲ? ಈಗಾಗಲೇ 100ಕ್ಕೂ ಹೆಚ್ಚು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿವೆ. ಸಂಸತ್ತಿನಲ್ಲಿ ಇದರ ಬಗ್ಗೆ ಚರ್ಚೆ ಆಗಬೇಕು, ವೈಫಲ್ಯವನ್ನು ಒಪ್ಪಿಕೊಳ್ಳಬೇಕು ಅಂತ ಆಗ್ರಹಿಸಿದರು. ಇನ್ನು ಇದರ ಜೊತೆಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ರಾಜಕೀಯ ವಿಷಯವಲ್ಲ, ಇದು ದೇಶದ ಯುವಕರ ಭವಿಷ್ಯದ ಪ್ರಶ್ನೆ. ನಮಗೆ ಪರಿಶುದ್ಧ ರಾಜಕಾರಣ ಗೊತ್ತಿದೆ, ಆದರೆ ಮಾಧ್ಯಮಗಳು ಇಂತಹ ಪ್ರಜಾಪ್ರಭುತ್ವ ವಿರೋಧಿ ಕೃತ್ಯಗಳನ್ನ ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆದ ಮೇಲಷ್ಟೇ ಮಾಧ್ಯಮಗಳು ಜಾಗೃತವಾಗಿವೆ ಅಂತ ಮಾಧ್ಯಮಗಳ ವಿರುದ್ಧವೂ ಡಿಕೆ ಶಿವಕುಮಾರ್ ಅವರು ಅಸಮಾಧಾನ ಹೊರಹಾಕಿದರು. ಸ್ವಪಕ್ಷದ ಕಾರ್ಯಕರ್ತರ ತಪ್ಪನ್ನ ಒಪ್ಪಿಕೊಳ್ಳುತ್ತಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಬಿಜೆಪಿಯನ್ನು ಕಟುವಾಗಿ ಟೀಕಿಸಿರೋ ಡಿಕೆ ಶಿವಕುಮಾರ್ ಅವರ ನಡೆ ಈಗ ರಾಜಕೀಯ ಅಂಗಳದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ.